ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ಡಾಕ್ಟರ್ ಸುರೇಶ್ ಕುಮಾರ್ ಬಿ ಅವರು, ವಿಜ್ಞಾನಿ ತೋಟಗಾರಿಕೆ ವಿಭಾಗ, ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆ, ಇವರು ನನ್ನ ಜೊತೆಗಿದ್ದಾರೆ. ಈಗ ಏನು ನಾವು ಇತ್ತೀಚಿನ ದಿನಗಳಲ್ಲಿ ಈ ಡ್ರ್ಯಾಗನ್ ಹಣ್ಣಿನ ಬಗ್ಗೆ ತುಂಬಾ ಕೇಳ್ತಾ ಇದ್ದೀವಿ. ಇದರ ಬಗ್ಗೆ ತುಂಬಾ ಒಂದು ಯಾವ ರೀತಿಯಿಂದ ಬೆಳಿಬೇಕು, ಯಾವ ರೀತಿಯಿಂದ ಬೆಳೀತಾ ಇದ್ದಾರೆ ಅಂತ ಅನ್ನೋದು ಕೂಡ ನಾವು ಕೇಳ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ, ಪತ್ರಿಕೆಯಲ್ಲಿ ಓದ್ತಾ ಇದ್ದೀವಿ, ರೇಡಿಯೋ ಮುಖಾಂತರ ಕೇಳ್ತಾ ಇದ್ದೀವಿ, ಆಮೇಲೆ ದೂರದರ್ಶನ ಮುಖಾಂತರ ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಈ ಡ್ರ್ಯಾಗನ್ ಹಣ್ಣು, ಇದು ಕನ್ನಡದಲ್ಲಿ ಹೇಳುವುದಾದರೆ ಕಮಲದ ಹಣ್ಣು ಅಂತ ಹೇಳ್ತಾರೆ. ಈ ಹಣ್ಣಿನ ಒಂದು ಆಧುನಿಕ ಬೇಸಾಯ ಯಾವ ರೀತಿಯಿಂದ ಮಾಡಬೇಕು, ಏನೆಲ್ಲ ಒಂದು ಹವಾಗುಣಕ್ಕೆ ಇದು ಒಗ್ಗಿಕೊಳ್ಳುತ್ತೆ, ನೀರಾವರಿ ಯಾವುದು ವ್ಯವಸ್ಥೆ ಮಾಡಬೇಕು, ಆಮೇಲೆ ಇದಕ್ಕೆ ಗೊಬ್ಬರದ ನಿರ್ವಹಣೆ ಹೇಗೆ ಅಂತ ಅನ್ನೋದನ್ನ ಸಂಪೂರ್ಣ ಮಾಹಿತಿ ಮಾಡ್ಕೊಳ್ಳೋಣ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ಡಾಕ್ಟರ್ ಸುರೇಶ್ ಕುಮಾರ್ ಬಿ ಅವರಿಗೆ ಸ್ವಾಗತ ಕೋರುತ್ತಾ. ನಮಸ್ಕಾರ ಸರ್. ನಮಸ್ಕಾರ. ಹೇಳಿ, ಈ ಡ್ರ್ಯಾಗನ್ ಹಣ್ಣು ಅಥವಾ ಕಮಲದ ಹಣ್ಣಿನ ಒಂದು ಪರಿಚಯಕ್ಕೆ ಬಂದ್ರೆ. ಈ ಡ್ರ್ಯಾಗನ್ ಹಣ್ಣು ಎನ್ನುವಂಥದ್ದು ಇದು ಕ್ಯಾಕ್ಟಸ್ ಜಾತಿಗೆ ಸೇರಿದಂತಹ ಪೌಷ್ಟಿಕತೆಯುಳ್ಳ ಹಣ್ಣು. ಈ ಹಣ್ಣನ್ನು ವಿವಿಧ ಭಾಷೆಗಳಲ್ಲಿ ಹಲವಾರು ಹೆಸರಿನಲ್ಲಿ ಇದನ್ನು ಜನಪ್ರಿಯವಾಗುತ್ತದೆ. ಉದಾಹರಣೆಗೆ ಹಿಂದಿಯಲ್ಲಿ ಕಮಲಂ ಎಂದು ಕರೆಯುತ್ತಾರೆ, ಕನ್ನಡದಲ್ಲಿ ಕಮಲದ ಹಣ್ಣು ಎಂದು, ದಕ್ಷಿಣ ಏಷ್ಯಾ ರಾಷ್ಟ್ರಗಳಲ್ಲಿ ಪಿಟಾಯ ಎಂದು ಕರೆಯಲಾಗುತ್ತದೆ. ಡ್ರ್ಯಾಗನ್ ಗಿಡದ ಹೂವು ರಾತ್ರಿಯ ಸಮಯದಲ್ಲಿ ಅರಳುವುದರಿಂದ ಇದಕ್ಕೆ ರಾತ್ರಿ ರಾಣಿ ಹಣ್ಣು ಅಥವಾ ಚಂದನ ಹೂವು ಎಂದು ಸಹ ಇದು ಪ್ರಸಿದ್ಧಿಯಾಗಿದೆ. ಇದರ ಮೂಲ ದಕ್ಷಿಣ ಅಮೆರಿಕ, ಇದು ಮಧ್ಯ ಅಮೆರಿಕ, ದಕ್ಷಿಣ ಅಮೆರಿಕ ಮತ್ತು ಏಷ್ಯಾದಲ್ಲಿ ಹೆಚ್ಚಾಗಿ ಬೆಳೆಯುತ್ತಾರೆ. ಸಾಮಾನ್ಯವಾಗಿ ಉಷ್ಣವಲಯದ ಸೂಪರ್ ಫುಡ್ ಎಂದು ಸಹ ಇದನ್ನು ಕರೆಯುತ್ತಾರೆ ಹಾಗೂ ಈ ಹಣ್ಣನ್ನು ಭವಿಷ್ಯದ ಹಣ್ಣು ಎಂದು ಸಹ ಇದನ್ನು ಕರೆಯಲಾಗುತ್ತದೆ. ಈ ಹಣ್ಣು ಯಥೇಚ್ಛವಾಗಿ ನೀರಿನಿಂದ ಕೂಡಿದ್ದು ಜೊತೆಗೆ ಅನೇಕ ಪೋಷಕಾಂಶಗಳನ್ನು ಸಹ ಒಳಗೊಂಡಿದೆ. ಪ್ರತಿ 100 ಗ್ರಾಂ ಹಣ್ಣಿನಲ್ಲಿ ನೀರಿನ ಅಂಶ 87.40 ಅಷ್ಟಿರುತ್ತದೆ. ಪ್ರೋಟೀನ್ 1.1 ಗ್ರಾಂ, ಆರೋಗ್ಯಕರ ಕೊಬ್ಬು 0.4 ಗ್ರಾಂ, ನಾರು 3 ಗ್ರಾಂ, ಕಾರ್ಬೋಹೈಡ್ರೇಟ್ 11 ಗ್ರಾಂ, ವಿಟಮಿನ್ B1 0.04 ಗ್ರಾಂ, ವಿಟಮಿನ್ B2 0.05 ಗ್ರಾಂನಷ್ಟು, ವಿಟಮಿನ್ B3 0.16 ಗ್ರಾಂನಷ್ಟು, ವಿಟಮಿನ್ C 20.5 ಗ್ರಾಂನಷ್ಟು, ಕ್ಯಾಲ್ಸಿಯಂ 8.5 ಗ್ರಾಂ, ಕಬ್ಬಿಣ 1.9 ಗ್ರಾಂ ಹಾಗೂ ಇತರೆ ಖನಿಜಗಳು ಸಹ ಇದು ಒಳಗೊಂಡಿರುತ್ತದೆ. ಈ ಹಣ್ಣು ಅನೇಕ ಉತ್ಪನ್ನಗಳಲ್ಲಿ ಸಂಸ್ಕರಿಸುವ ಉತ್ತಮ ಸಾಮರ್ಥ್ಯವನ್ನು ಹೊಂದಿದೆ. ಹೀಗಾಗಿ ಉತ್ಪನ್ನಗಳ ಮೌಲ್ಯವನ್ನು ಹೆಚ್ಚಿಸುತ್ತದೆ. ಸಂಸ್ಕರಿಸಿದ ಉತ್ಪನ್ನಗಳಲ್ಲಿ ಹಣ್ಣಿನ ಬಾರ್ಗಳು, ಐಸ್ ಕ್ರೀಮ್, ಜೆಲ್ಲಿ, ಜ್ಯೂಸ್ ಮತ್ತು ತಿರುಳು ಸೇರಿವೆ. ಕೆಂಪು ಪ್ರಭೇದಗಳ ರಸವನ್ನು ನೈಸರ್ಗಿಕ ಆಹಾರ ಬಣ್ಣ ಮತ್ತು ಬಣ್ಣವಾಗಿಯೂ ಸಹ ಇದನ್ನ ಬಳಸಬಹುದು. ಇದಲ್ಲದೆ ಹೂವಿನ ಮೊಗ್ಗನ್ನು ಸಹ ಬೇಯಿಸಿ ತರಕಾರಿಯನ್ನಾಗಿ ನಾವು ತಿನ್ನಬಹುದು. ಡಾಕ್ಟರ್, ಈಗ ಈ ಒಂದು ಹಣ್ಣಿನ ತಿರುಳಿನ ಒಂದು ಬಣ್ಣದ ಆಧಾರದ ಮೇಲೆ ಕೆಲವೊಂದು ವಿಧಗಳಾಗಿ ವಿಂಗಡಿಸಿದ್ದಾರೆ. ಸೊ ಈ ಒಂದು ವರ್ಗೀಕರಣಕ್ಕೆ ಬಂದ್ರೆ ತಾವೇನ್ ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ಇದರಲ್ಲಿ ಮುಖ್ಯವಾಗಿ 4 ತರಹದ ವಿಭಾಗಗಳಾಗಿ ನಾವು ವಿಂಗಡಣೆ ಮಾಡಿದ್ದೇವೆ. ಇದರಲ್ಲಿ ಮೊದಲನೆಯದಾಗಿ ಕೆಂಪು ಹಣ್ಣು, ಬಿಳಿ ತಿರುಳು, ಇದಕ್ಕೆ ಹೈಲೋಸಿರಸ್ ಉನ್ಡಟಸ್ ಎಂದು ಕರೆಯುತ್ತೇವೆ ವೈಜ್ಞಾನಿಕವಾಗಿ. ಈ ಪ್ರಭೇದದ ಗಿಡಗಳ ಎಲೆಗಳು ದಪ್ಪವಾಗಿದ್ದು ಕಡಿಮೆ ಮುಳ್ಳನ್ನು ಹೊಂದಿರುತ್ತವೆ. ಹಳದಿ ವರ್ಣದ ಹೂವುಗಳನ್ನು ಕಾಣಬಹುದಾಗಿದೆ. ಹಣ್ಣುಗಳು ಗಾತ್ರದಲ್ಲಿ ದೊಡ್ಡದಾಗಿರುತ್ತದೆ ಹಾಗೂ ಅಧಿಕ ಇಳುವರಿಯನ್ನು ನೀಡುತ್ತದೆ. ಇನ್ನು ಎರಡನೇದಾಗಿ ಕೆಂಪು ಹಣ್ಣು, ಗುಲಾಬಿಯ ತಿರುಳು, ಇದಕ್ಕೆ ವೈಜ್ಞಾನಿಕವಾಗಿ ನಾವು ಹೈಲೋಸೆರಸ್ ಕೋಸ್ಟಾರಿಸೆನ್ಸಿಸ್ ಎಂದು ಕರೆಯುತ್ತೇವೆ. ಇದರಲ್ಲಿ ಎಲೆ ತುಸು ಲೋಳೆಯನ್ನು ಹೊಂದಿರುತ್ತದೆ. ಮುಳ್ಳುಗಳ ನಡುವಿನ ಅಂತರ ದೂರವಾಗಿರುತ್ತದೆ, ನಂತರ ದಪ್ಪವಾಗುತ್ತದೆ. ಹಣ್ಣಿನ ಇಳುವರಿ ಹೆಚ್ಚಾಗಿದ್ದು ಉತ್ತಮ ರುಚಿಯಿಂದ ಕೂಡಿರುತ್ತದೆ. ಈ ಜಾತಿಯ ಹಣ್ಣುಗಳು ಆಕರ್ಷಕ ತಿರುಳನ್ನು ಹೊಂದಿರುತ್ತದೆ ಹಾಗೂ ಮಾರುಕಟ್ಟೆಯಲ್ಲೂ ಸಹ ಇದಕ್ಕೆ ಉತ್ತಮ ಬೇಡಿಕೆ ಇರುವುದರಿಂದ ಅತಿ ಹೆಚ್ಚು ದರವು ಸಹ ಇದಕ್ಕೆ ಸಿಗುತ್ತದೆ. ಇನ್ನು ಮೂರನೆಯದಾಗಿ ಕೆಂಪು ಹಣ್ಣು, ಕೆಂಪು ತಿರುಳು, ಇದಕ್ಕೆ ವೈಜ್ಞಾನಿಕವಾಗಿ ಹೈಲೋಸೆರಾಸ್ ಪಾಲ್ರೇಸಸ್ ಎಂದು ಕರೆಯುತ್ತೇವೆ. ಇದರಲ್ಲಿ ಎಲೆ ತುಸು ಲೋಳೆಯನ್ನು ಹೊಂದಿರುತ್ತದೆ. ಮುಳ್ಳುಗಳ ನಡುವಿನ ಅಂತರ ದೂರ ಇದ್ದು ನಂತರ ಇದು ದಪ್ಪವಾಗುತ್ತದೆ. ಹಣ್ಣಿನ ಇಳುವರಿ ಕಡಿಮೆ ಇದ್ದು ಉತ್ತಮ ರುಚಿಯಿಂದ ಕೂಡಿರುತ್ತದೆ. ಈ ಜಾತಿಯ ಹಣ್ಣುಗಳು ಆಕರ್ಷಕ ತಿರುಳನ್ನು ಹೊಂದಿರುತ್ತದೆ ಹಾಗೂ ಮಾರುಕಟ್ಟೆಯಲ್ಲೂ ಸಹ ಉತ್ತಮ ಬೇಡಿಕೆ ಇರುವುದರಿಂದ ದರವು ಸಹ ಇದಕ್ಕೆ ಹೆಚ್ಚಾಗಿ ಸಿಗುತ್ತದೆ. ಇನ್ನು ನಾಲ್ಕನೆಯದಾಗಿ ಹಳದಿ ಹಣ್ಣು ಅಂದರೆ ಹಳದಿ ಸಿಪ್ಪೆ ಹಾಗೂ ಬಿಳಿ ತಿರುಳು, ಇದಕ್ಕೆ ವೈಜ್ಞಾನಿಕವಾಗಿ ಹೈಲೋಸೆರಾಸ್ ಸೆಲಾನೆಸರಿಸ್ ಎಂದು ಕರೆಯುತ್ತೇವೆ. ಈ ಜಾತಿಗೆ ಸೇರಿರುವ ಹಣ್ಣುಗಳಿಗೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿದ್ದು ಹಣ್ಣುಗಳು ಮಧ್ಯಮ ಗಾತ್ರವಿದ್ದು ಸಾಧಾರಣ ಇಳುವರಿಯನ್ನು ಇವು ನೀಡುತ್ತವೆ. ಯಾವುದೇ ಬೆಳೆ ಬೆಳೆಯುವುದಾದರೆ ಮಣ್ಣು ಒಂದು ಪ್ರಮುಖ ಸಾಧನವಾಗಿ ಪರಿಣಮಿಸ್ತದೆ ಸರ್. ಮಣ್ಣೆ ಒಂದು ಇದಕ್ಕೆ ಎಲ್ಲಾ ರೀತಿಯ ಜೀವ ಕೊಡ್ತಕ್ಕಂಥದ್ದು. ಸೊ ಹಾಗಾಗಿ ಈ ಮಣ್ಣು ಮತ್ತು ಹವಾಗುಣಕ್ಕೆ ಬಂದ್ರೆ ಈ ಬೆಳೆಗೆ ಯಾವ ಮಣ್ಣು ಸೂಕ್ತ ಅಂತ ಹೇಳ್ತೀರಿ? ಮತ್ತೆ ಯಾವ ಒಂದು ಹವಾಗುಣದಲ್ಲಿ ಇದು ಚೆನ್ನಾಗಿ ಬರುತ್ತೆ, ಹೆಚ್ಚಿನ ಒಂದು ಆದಾಯ ಕೊಡುತ್ತೆ, ಹೆಚ್ಚಿನ ಇಳುವರಿ ಕೊಡುತ್ತೆ,
ಆಮೇಲೆ ಸ್ವಲ್ಪ ರೋಗ ರುಜಿನಗಳಿಗೆ ಕೀಟಗಳಿಗೆ ತಡೆದುಕೊಳ್ಳುತ್ತೆ ಅಂತ ಸ್ವಲ್ಪ ಹೇಳ್ತೀರಾ ಸರ್? ಈ ಹಣ್ಣನ್ನು ಭಿನ್ನ ರೀತಿಯ ಮಣ್ಣುಗಳಲ್ಲಿ ಬೆಳೆಯಬಹುದಾಗಿದೆ. ಆದಾಗ್ಯೂ ಸಹ ಉತ್ತಮ ಸಾವಯವ ಗೊಬ್ಬರ ಹೊಂದಿರುವಂತಹ ಮರಳು ಮಿಶ್ರಿತ ಕೆಂಪು ಮಣ್ಣು ಈ ಹಣ್ಣು ಬೆಳೆಯಲು ಅತಿ ಸೂಕ್ತವಾದಂತಹದ್ದು. ಡ್ರ್ಯಾಗನ್ ಹಣ್ಣು ಬೆಳೆಯಲು ಮಣ್ಣಿನ pH ಅಂದರೆ ಮಣ್ಣಿನ ರಸಸಾರ 5.5 ರಿಂದ 7 ಇದ್ದಲ್ಲಿ ಇದು ಬಹಳ ಸೂಕ್ತ. ಹಾಗೂ 16 ರಿಂದ 38 ಡಿಗ್ರಿ ಸೆಲ್ಸಿಯಸ್ ನಷ್ಟು ಉಷ್ಣತೆ ಈ ಬೆಳೆಗೆ ಸೂಕ್ತವಾದಂತಹ ಉಷ್ಣಾಂಶ. ಈ ಹಣ್ಣಿನ ಬೆಳೆಯನ್ನು ಅತಿ ಹೆಚ್ಚು ಅಂದರೆ 38 ರಿಂದ 40 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಇರುವಂತಹ ಉಷ್ಣಾಂಶ ಹೆಚ್ಚು ಹಾಗೂ ಹೆಚ್ಚು ಮಳೆ ಹಾಗೂ ನೀರು ಹಿಡಿದುಕೊಳ್ಳುವ ಕಪ್ಪು ಮಣ್ಣಿರುವ ಪ್ರದೇಶದಲ್ಲಿ ಇದನ್ನು ಬೆಳೆಯುವುದು ಸೂಕ್ತವಲ್ಲ. ಹಾಗೆಯೇ ನಂತರ ಇದಕ್ಕೆ ಬೇಸಾಯ ಕ್ರಮಗಳಿಗೆ ಬಂದಾಗ ಸಾಮಾನ್ಯವಾಗಿ 12 ಹಾಗೂ 7 ಅಡಿ ಅಥವಾ 10x8 ಅಥವಾ 11x7 ಅಥವಾ 10x10 ಅಡಿ ಅಂತರದಲ್ಲಿ 5 ರಿಂದ 6 ಅಡಿ ಎತ್ತರದ ಸಿಮೆಂಟ್ ಅಥವಾ ಕಲ್ಲು ಕಂಬಗಳನ್ನ ಬಿಗಿಯಾಗಿ ನೆಡಬೇಕು. ನಂತರ ಒಂದು ಕಂಬಕ್ಕೆ 4 ಗುಂಡಿಯಂತೆ ಅಂದ್ರೆ 4 ದಿಕ್ಕಿಗೆ 4 ಗುಂಡಿ ತೆಗೆದು ಪ್ರತಿ ಗುಂಡಿಯನ್ನು 1.5 ಅಡಿ ಚಚ್ಚೌಕವಾಗಿ ತೆಗೆದು ಚೆನ್ನಾಗಿ ಕಳೆತ ಸಗಣಿ ಗೊಬ್ಬರ, ಬೇವಿನ ಹಿಂಡಿ ಹಾಗೂ ಮೇಲ್ಮಣ್ಣನ್ನು ಇದಕ್ಕೆ ಸೇರಿಸಬೇಕು. ನಂತರ ಇದಕ್ಕೆ ನಾಟಿಯನ್ನ ಮಾಡಬೇಕಾಗುತ್ತದೆ. ಈ ನಾಟಿ ಸಮಯಕ್ಕೆ ಬಂದ್ರೆ ಜೂನ್ ಸೆಪ್ಟೆಂಬರ್ ತಿಂಗಳುಗಳು ಅತಿ ಹೆಚ್ಚು ಸೂಕ್ತ ಆಗುವಂಥದ್ದು. ನೀರಾವರಿ ವ್ಯವಸ್ಥೆ ಇದ್ದಲ್ಲಿ ಚಳಿಗಾಲದಲ್ಲೂ ಹೊರತುಪಡಿಸಿ ಸಹ ಯಾವುದೇ ತಿಂಗಳಲ್ಲೂ ಸಹ ನಾವು ಇದನ್ನ ನಾಟಿಯನ್ನ ಮಾಡಬಹುದು. ಆದ್ರೆ ಚಳಿಗಾಲ ಇದಕ್ಕೆ ಸೂಕ್ತವಾದಂತ ಕಾಲ ಅಲ್ಲ. ಮೇಲ್ಭಾಗದಲ್ಲಿ 4 ಭಾಗ ಹೊಂದಿರುವ ಸಿಮೆಂಟ್ ರಿಂಗ್ ಅಳವಡಿಸಬೇಕಾಗುತ್ತದೆ. ಕಂಬಕ್ಕೆ ಆಧಾರವಾಗಿ ಸಸಿ ಬೆಳೆಯುತ್ತಾ ರಿಂಗ್ ಮೂಲಕ ಹಾಯ್ದು ಮರಳಿ ಕೆಳಕ್ಕೆ ನೇತು ಬೀಳುವುದರಿಂದ ಕಂಬ ನೆಡುವುದು ಇದಕ್ಕೆ ಅತಿ ಅವಶ್ಯಕವಾಗಿರುತ್ತದೆ. ಒಂದು ಎಕರೆಗೆ 500 ಸಿಮೆಂಟ್ ಕಂಬಗಳು ಬೇಕಾಗುತ್ತದೆ. ಪ್ರತಿ ಕಂಬಕ್ಕೆ 4 ಸಸಿಯಂತೆ ಅಂದರೆ 2000 ಸಸಿಗಳನ್ನ ದಕ್ಷಿಣೋತ್ತರ ಮುಖವಾಗಿ ನಾಟಿ ಮಾಡುವುದು ಸೂಕ್ತ. ಹೀಗೆ ನಾಟಿ ಮಾಡಿದರೆ ಹೆಚ್ಚಿನ ಬಿಸಿಲು ಪಡೆಯಲು ಅನುಕೂಲವಾಗುತ್ತದೆ. ನಂತರ ಮಣ್ಣನ್ನ ಏರಿಸಿ ಹನಿ ನೀರಾವರಿ ಸಹ ನಾವು ಇದಕ್ಕೆ ಅಳವಡಿಸಬೇಕು. ಬಿಸಿಲು ಹೆಚ್ಚಿಗೆ ಆದಾಗ ಗಿಡಗಳಿಗೆ ಕೃಷಿ ಸುಣ್ಣವನ್ನ ಲೇಪನ ಮಾಡುವುದರಿಂದ ಗಿಡಗಳಿಗೆ ಹಾನಿಯಾಗುವ ಹಾಗೆ ತಡೆಯಬಹುದಾಗಿದೆ. ಅಥವಾ ಗಿಡಕ್ಕೆ ಬಿಸಿಲಿನಿಂದ ರಕ್ಷಣೆಯನ್ನು ಒದಗಿಸಲು ಸಾಲುಗಳ ನಡುವೆ ಜೊಗಸೆ ಸಸಿಯನ್ನು ಸಹ ನಾವು ಬೆಳೆಸಬಹುದು. ಆದರೂ ಸಹ ನೆರಳು ಸಮರ್ಪಕವಾಗದಿದ್ದರೆ ಅಂತರ ಬೆಳೆಯಾಗಿ ನುಗ್ಗೆ ಅಥವಾ ಇನ್ನೂ ಯಾವುದೋ ಒಂದು ಬೆಳೆಯನ್ನು ನಾವು ನಾಟಿಯನ್ನು ಮಾಡಬಹುದು. ಈಗ ಯಾವುದೇ ಒಂದು ತೋಟಗಾರಿಕೆ ಬೆಳೆಯಲ್ಲಿ ಚಾಟನಿ ಮಾಡೋದು ಅಥವಾ ಸೌರಿಕೆ ಮಾಡೋದು ಒಂದು ಪ್ರಮುಖ ಅಂಶ ಆಗಿದೆ. ಸೊ ಇದರಲ್ಲಿ ಯಾವ ರೀತಿಯಿಂದ ಮಾಡಬೇಕು, ಏನು ಇದರಿಂದ ಒಂದು ಲಾಭ ಆಗುತ್ತೆ ಅಂತ ಸ್ವಲ್ಪ ಹೇಳ್ತೀರಾ ಸರ್? ಈ ಒಂದು ಡ್ರ್ಯಾಗನ್ ಅಥವಾ ಕಮಲದ ಹಣ್ಣಿನಲ್ಲೂ ಸಹ ನಾವು ಚಾಟನಿ ಅಥವಾ ಸೌರಿಕೆ ಬಹಳ ಒಂದು ಮುಖ್ಯ ಅಂಶ ಆಗಿರುತ್ತದೆ. ಇದು ಸಸ್ಯಗಳಿಗೆ ಉತ್ತಮವಾದ ಆಕಾರ ಮತ್ತು ಗಾತ್ರವನ್ನು ನಿರ್ವಹಿಸಲು ಅಗತ್ಯವಿದೆ. ಚಾಟನಿ ಮಾಡುವುದರಿಂದ ಹಣ್ಣುಗಳನ್ನು ಸಲೀಸಾಗಿ ಕೊಯ್ಲು ಮಾಡಲು ಹಾಗೂ ಗಿಡದ ಆರೋಗ್ಯವನ್ನು ಕಾಪಾಡಲು ಇದು ಸಹಕಾರಿಯಾಗುತ್ತದೆ. ಕೀಟ ಮತ್ತು ರೋಗ ಬಾಧೆ ಹೆಚ್ಚುವ ಸಾಧ್ಯ ಇರುವುದರಿಂದ ಕತ್ತರಿಸಿದ ಭಾಗಗಳನ್ನು ಆರಿಸಿ ತೋಟದ ಹೊರಗಡೆ ವಿಲೇವಾರಿ ಮಾಡಿ ಸುಡುವುದು ಬಹಳ ಸೂಕ್ತವಾಗಿರುತ್ತದೆ. ನಾವು ಚಾಟನಿಗೆ ಬಂದಾಗ ಚಾಟನಿಯನ್ನು ಮಾಡುವ ಸಮಯ ಮತ್ತು ವಿಧಾನದಲ್ಲಿ ಬಂದಾಗ ಇದರಲ್ಲಿ ಒಟ್ಟಾರೆಯಾಗಿ 4 ಹಂತದಲ್ಲಿ ನಾವು ಚಾಟನಿಯನ್ನು ಮಾಡಬೇಕಾಗುತ್ತದೆ. ಮೊದಲನೇ ಹಂತದಲ್ಲಿ ಚಾಟನಿ ಮಾಡಲು ಹಣ್ಣು ಕೊಯ್ಲು ಮಾಡಿದ ತಕ್ಷಣ ಅಂದರೆ ಮೇ ಜೂನ್ ತಿಂಗಳುಗಳು ಸೂಕ್ತ ಸಮಯವಾಗಿದೆ. ಹಂತ 2ಕ್ಕೆ ಬಂದಾಗ ಮುಖ್ಯ ಕಾಂಡವನ್ನು ಸವರಿ ಒತ್ತೊತ್ತಾಗಿ ಬೆಳೆಯುವ ಕಾಂಡಗಳನ್ನ ಕತ್ತರಿಸುವುದು. ಹಂತ 3ಕ್ಕೆ ಬಂದಾಗ ಹಳೆಯ ಕಾಂಡಗಳನ್ನು ತೆಗೆದು ಗಿಡಕ್ಕೆ ಹೊಸ ರೂಪವನ್ನು ನೀಡುವುದು, ಹೊಸ ಕಾಂಡಗಳು ಬೆಳೆಯುವಂತೆ ಮಾಡಬೇಕಾಗುತ್ತದೆ. ಹಂತ 4ಕ್ಕೆ ಬಂದಾಗ ಗಿಡದ ಎತ್ತರ ಗಾತ್ರವನ್ನು ಇಳಿಸಿ 50 ಮುಖ್ಯ ಕಾಂಡಗಳನ್ನು ಮತ್ತು ತಲಾ ಮುಖ್ಯ ಕಾಂಡಕ್ಕೆ 2 ಉಪಕಾಂಡಗಳನ್ನು ನಾವು ಬೆಳೆಸುವುದಕ್ಕೆ ಇದು ಬಹಳ ಸೂಕ್ತವಾಗುತ್ತದೆ. ಹೀಗೆ ನಾವು ಚಾಟನಿಯನ್ನ 4 ಹಂತಗಳಲ್ಲಿ ಮಾಡಿದರೆ ಇದು ನಮಗೆ ಬಹಳ ಅವಶ್ಯಕವಾಗಿರುತ್ತದೆ ಹಾಗೂ ಉತ್ತಮವಾದಂತಹ ರೂಪವನ್ನ ಆಕಾರವನ್ನು ನಾವು ಇದಕ್ಕೆ ಕೊಡೋದಕ್ಕೆ ಸಾಧ್ಯವಾಗುತ್ತದೆ. ಈಗ ನೀರಾವರಿ ಮತ್ತೆ ಪೋಷಕಾಂಶಗಳ ನಿರ್ವಹಣೆಗೆ ಬಂದ್ರೆ ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಸರ್, ಈಗ ಕಮಲದ ಹಣ್ಣಿಗೆ ನೀರಾವರಿ ಸಹ ಬಹಳ ಅವಶ್ಯಕವಾಗಿರುತ್ತದೆ. ಇದರಲ್ಲಿ ಇದು ಅತಿ ಮುಖ್ಯವಾಗಿ ಉಷ್ಣವಲಯದ ಬೆಳೆಯಾಗಿದ್ದರಿಂದ ನೀರಿನ ಅವಶ್ಯಕತೆ ಕಡಿಮೆ. ಮೇ ತಿಂಗಳಿನಲ್ಲಿ ನೀರು ಉಣಿಸುವುದರಿಂದ ಗಿಡದ ಬೆಳವಣಿಗೆ ಉತ್ತಮಗೊಳ್ಳುತ್ತದೆ. ಡ್ರ್ಯಾಗನ್ ಅಥವಾ ಕಮಲದ ಹಣ್ಣಿನಲ್ಲಿ ಸಾವಯವ ಅಂಶ ಪ್ರಮುಖ ಪಾತ್ರ ವಹಿಸುತ್ತದೆ. ಪ್ರತಿ ಗಿಡಕ್ಕೆ 10 ರಿಂದ 15 kgಯಷ್ಟು ಸಾವಯವ ಗೊಬ್ಬರವನ್ನು ನೀಡಬೇಕು. ಸಾವಯವ ಗೊಬ್ಬರದ ಪ್ರಮಾಣವನ್ನು ವರ್ಷಕ್ಕೆ 2 ಕಿಲೋಗ್ರಾಂನಂತೆ ಹೆಚ್ಚಿಸಬೇಕಾಗುತ್ತದೆ. ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ ರಸಗೊಬ್ಬರವನ್ನು 1 ರಿಂದ 2 ವರ್ಷದ ಗಿಡಗಳಿಗೆ ವರ್ಷಕ್ಕೆ 300, 200 ಹಾಗೂ 200 ಗ್ರಾಂ ಪ್ರತಿ ಕಂಬಕ್ಕೆ ಹಾಗೂ 3 ವರ್ಷದ ನಂತರ ಗಿಡಗಳಿಗೆ ವರ್ಷಕ್ಕೆ 540 ಗ್ರಾಂನಷ್ಟು ಸಾರಜನಕ, 720 ಗ್ರಾಂನಷ್ಟು ರಂಜಕ ಹಾಗೂ 300 ಗ್ರಾಂನಷ್ಟು ಪೊಟ್ಯಾಶ್ ಅನ್ನು ಪ್ರತಿ ಕಂಬಕ್ಕೆ 4 ಸಮಭಾಗವಾಗಿ ಏಪ್ರಿಲ್ ತಿಂಗಳಿನಲ್ಲಿ, ಜುಲೈ ತಿಂಗಳಲ್ಲಿ
ಅಕ್ಟೋಬರ್ ತಿಂಗಳಲ್ಲಿ ಹಾಗೂ ಜನವರಿ ತಿಂಗಳುಗಳಲ್ಲಿ ಕೊಡಬೇಕಾಗುತ್ತದೆ. ಹಣ್ಣು ಬಿಡುವ ಸಮಯದಲ್ಲಿ ಲಘು ಪೋಷಕಾಂಶಗಳ ಮಿಶ್ರಣವನ್ನು ನೀಡಿದರೆ ಉತ್ತಮ ಗುಣಮಟ್ಟದ ಹಣ್ಣುಗಳನ್ನು ನಾವು ಪಡೆಯಬಹುದಾಗಿರುತ್ತದೆ. ಈಗ ಕೊಯ್ಲು ಮತ್ತು ಇಳುವರಿಗೆ ಬಂದ್ರೆ ಯಾವ ರೀತಿಯಿಂದ ಅಂತ ಸ್ವಲ್ಪ ಹೇಳ್ತೀರಾ? ಈ ಕಮಲದ ಹಣ್ಣಿನಲ್ಲಿ ಕೊಯ್ಲನ್ನು ಮಾಡುವಾಗ ಈ ಒಂದು ಸಸ್ಯಗಳು ಮೊದಲ ವರ್ಷದಲ್ಲಿ ಹಣ್ಣುಗಳನ್ನು ಬಿಡಲು ಪ್ರಾರಂಭಿಸುತ್ತವೆ. ಸಾಮಾನ್ಯವಾಗಿ ಈ ಸಸ್ಯಗಳು ಮೇ ತಿಂಗಳಿನಿಂದ ಜೂನ್ ತಿಂಗಳಲ್ಲಿ ಹೂ ಬಿಡಲು ಪ್ರಾರಂಭಿಸುತ್ತವೆ. ಆಗಸ್ಟ್ ನಿಂದ ಡಿಸೆಂಬರ್ ತಿಂಗಳವರೆಗೆ ಹಣ್ಣುಗಳನ್ನು ಇದು ಹೊಂದಿರುತ್ತದೆ. ಹೂ ಬಿಟ್ಟ 1.5 ತಿಂಗಳ ನಂತರ ಇದು ಕೊಯ್ಲಿಗೆ ಸಿದ್ಧವಾಗುತ್ತದೆ. ಕೊಯ್ಲಿನ ಸಮಯ ಆಗಸ್ಟ್ ನಿಂದ ಡಿಸೆಂಬರ್ ವರೆಗೂ ಸಹ ಇದು ಮುಂದುವರಿಸುತ್ತದೆ. ಅಪಕ್ವವಾದ ಹಣ್ಣಿನ ಬಣ್ಣವು ಹಸಿರು ಬಣ್ಣದಲ್ಲಿರುವುದರಿಂದ ಹಣ್ಣುಗಳ ಕೊಯ್ಲು ಹಂತವನ್ನು ಗುರುತಿಸುವುದು ತುಂಬಾ ಸರಳವಾಗಿದೆ. ಅಂದರೆ ಹಣ್ಣಾದ ನಂತರ ಇದು ಹಸಿರು ಬಣ್ಣದ ಕಾಯಿಗಳು ಹಣ್ಣಾದ ನಂತರ ಕೆಂಪು ಬಣ್ಣಕ್ಕೆ ತಿರುಗುತ್ತವೆ. ಹೀಗೆ ಬಣ್ಣ ಬದಲಾವಣೆಯ 3 ರಿಂದ 4 ದಿನಗಳ ನಂತರ ಕೊಯ್ಲು ಮಾಡಲು ಸರಿಯಾದ ಸಮಯ. ಆದರೆ ರಫ್ತು ಮಾಡುವ ಸಂದರ್ಭದಲ್ಲಿ ಬಣ್ಣ ಬದಲಾವಣೆಯ 1 ದಿನದ ನಂತರ ಅವುಗಳನ್ನು ಕೊಯ್ಲನ್ನು ಮಾಡಿದರೆ ಇದಕ್ಕೆ ಬಹಳಷ್ಟು ಸಹಕಾರಿಯಾಗಿ ಕೆಲಸವನ್ನ ಮಾಡುತ್ತದೆ. ಖರ್ಚು ಮತ್ತೆ ವೆಚ್ಚ ಆದಾಯದ ಬಗ್ಗೆ ಬಂದ್ರೆ ಇದನ್ನ ತಿಳಿಸ್ಕೊಡಿ ಸರ್, ಯಾವ ರೀತಿ? ಯಾಕಂದ್ರೆ ಇದು ಹೊಸ ಬೆಳೆ ಅಂತ ಹೇಳ್ಬಹುದು, ಈ ಕಡೆ ಭಾಗದಲ್ಲಿ ಆಗ್ಲಿ ಅಥವಾ ಬೇರೆ ಯಾವ್ದು ಭಾಗದಲ್ಲಿ ಆಗಿರ್ಲಿ. ಸೊ ಈಗ ಯಾಕಂತಂದ್ರೆ ಹೆಚ್ಚಿನ ಇಳುವರಿ ಬರ್ತದೆ, ಹೆಚ್ಚಿನ ಲಾಭ ಬರುತ್ತೆ ಅಂತೇಳಿ ಒಟ್ಟಿಗೆ ಒಂದು 10 ಎಕರೆ 15 ಎಕರೆ ಹಾಕೋ ಬದಲಿಗೆ ಇದು ನೀವು ಯಾವ ರೀತಿಯಿಂದ ಅವರಿಗೆ ಹೇಳ್ತೀರಿ ಖರ್ಚು ವೆಚ್ಚದ ಬಗ್ಗೆ ಕುರಿತು? ಸರ್, ಇದು ಕಮಲದ ಹಣ್ಣಿನಲ್ಲಿ ಡ್ರ್ಯಾಗನ್ ಫ್ರೂಟ್ ನಲ್ಲಿ ಪ್ರಾರಂಭಿಕವಾಗಿ ಇದಕ್ಕೆ ಜಾಸ್ತಿ ಖರ್ಚಿರುತ್ತೆ. ನಂತರ ಇದಕ್ಕೆ ಖರ್ಚು ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಸಾಮಾನ್ಯವಾಗಿ 1 ಎಕರೆ ಡ್ರ್ಯಾಗನ್ ಹಣ್ಣಿನ ಬೇಸಾಯವನ್ನು ಕ್ರಮ ಕೈಗೊಳ್ಳಲು ಆರಂಭಿಕವಾಗಿ ಅಂದಾಜು 3.5 ಲಕ್ಷದಿಂದ 5 ಲಕ್ಷದವರೆಗೆ ಇದು ಬೇಕಾಗುತ್ತದೆ. 1 ಎಕರೆಯಲ್ಲಿ 500 ಕಂಬವನ್ನ ನಿಲ್ಲಿಸಬಹುದು. ಇವು ಸಾಮಾನ್ಯವಾಗಿ ಕಲ್ಲಿನ ಕಂಬ ಅಥವಾ ಸಿಮೆಂಟ್ ಕಂಬದನ್ನು ಸಹ ಇತ್ತೀಚೆಗೆ ರೆಡಿಮೇಡ್ ಆಗಿ ಸಿಗ್ತಿದ್ದಾವೆ ಅಂಗಡಿಗಳಲ್ಲಿ. ಡ್ರ್ಯಾಗನ್ ಹಣ್ಣಿನ ಗಿಡ ಬೆಳೆಸಲು ಆಧಾರ ಕಂಬ ಬೇಕೇ ಬೇಕಾಗುತ್ತದೆ. ಒಂದು ಕಂಬಕ್ಕೆ 4 ಗಿಡ ನಾಟಿಯನ್ನ ಮಾಡಬೇಕಾಗುತ್ತೆ. ಅಂದ್ರೆ 4 ದಿಕ್ಕಿಗೆ 4 ಗಿಡವನ್ನ ನಾಟಿ ಮಾಡಬೇಕಾಗುತ್ತೆ. ನಾಟಿ ಮಾಡಿದ 15 ತಿಂಗಳಿನಿಂದ ಇಳುವರಿ ಆರಂಭವಾಗುತ್ತದೆ. ಮೊದಲ ಬೆಳೆ ಸರಾಸರಿ 15 ಕ್ವಿಂಟಲ್ ಸಿಗುತ್ತದೆ. 3ನೇ ವರ್ಷದ ನಂತರ 5 ರಿಂದ 6 ಟನ್ ವರೆಗೆ ಇಳುವರಿಯನ್ನು ನಾವು ನಿರೀಕ್ಷಿಸಬಹುದು. ಕಾಯಿ ತೂಕ ಸರಾಸರಿ 350 ರಿಂದ 500 ಗ್ರಾಂನಷ್ಟು ಇರುತ್ತದೆ. ಹಣ್ಣುಗಳನ್ನು 400 ಗ್ರಾಂ ನಿಂದ ಮೇಲ್ಪಟ್ಟಕ್ಕಿಂತ ಹೆಚ್ಚು ದರದಲ್ಲಿ ಮೊದಲ ದರ್ಜೆಯ ದರವನ್ನು ಇವು ಪಡೆಯಬಹುದು. ಯಾವುದೇ ಬೆಳೆಯಲ್ಲಿ ಸಸ್ಯ ಸಂರಕ್ಷಣೆ, ಕೀಟ ಮತ್ತು ರೋಗದ ನಿರ್ವಹಣೆ, ಅದರ ಗುರುತಿಸುವಿಕೆ ಪ್ರಮುಖ ಪಾತ್ರ ವಹಿಸುತ್ತದೆ. ಈಗ ಈ ಒಂದು ಕಮಲದ ಹಣ್ಣು ಅಥವಾ ಡ್ರ್ಯಾಗನ್ ಹಣ್ಣು ಏನಂತ ನಾವು ಕರಿತೀವಿ, ಇದರಲ್ಲಿ ಸಸ್ಯ ಸಂರಕ್ಷಣಾ ಕ್ರಮಗಳಿಗೆ ಬಂದ್ರೆ ಪ್ರಮುಖವಾಗಿ ಏನು ಒಂದು ಕೀಟಗಳು ಬರ್ತವೆ ಮತ್ತೆ ರೋಗಗಳು ಬರ್ತವೆ, ಮತ್ತೆ ಇದರ ನಿರ್ವಹಣೆ ಯಾವ ರೀತಿಯಿಂದ ಮಾಡಬೇಕು ಅನ್ನೋದು ಹೇಳಿ ಸರ್. ಸರ್, ಇದು ಯಾವುದೇ ಒಂದು ಹೊಸ ಬೆಳೆಗಳಲ್ಲಿ ಪ್ರಾರಂಭಿಕ ಹಂತದಲ್ಲಿ ಯಾವುದೇ ಒಂದು ಕೀಟ ರೋಗದ ಬಾಯ ಬಹಳಷ್ಟು ಕಡಿಮೆ ಇರುತ್ತೆ. ಆದರೂ ಸಹ ನಾವು ಇದನ್ನ ನಿರ್ವಹಿಸುವುದು ಅತಿ ಅವಶ್ಯಕವಾಗಿರುತ್ತದೆ. ಸಾಮಾನ್ಯವಾಗಿ ಈ ಒಂದು ಕಮಲದ ಹಣ್ಣಿನ ಬೆಳೆಯು ಬಹುತೇಕ ಕೀಟ ಮತ್ತು ರೋಗಗಳನ್ನು ತಡೆದುಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಹವಾಮಾನ ವೈಪರೀತ್ಯದಿಂದಾಗಿ ಮತ್ತು ಸರಿಯಾದ ಪೋಷಕಾಂಶಗಳ ನಿರ್ವಹಣೆ ಮಾಡದಿದ್ದಲ್ಲಿ ಮಾತ್ರ ಕೆಲವು ಕೀಟ ಮತ್ತು ರೋಗಗಳು ಬಾಧಿಸುವ ಸಾಧ್ಯತೆ ಇರುತ್ತದೆ. ಅವುಗಳಲ್ಲಿ ಪ್ರಮುಖವಾಗಿ ದುಂಡಾಣು ಕಾಂಡ ಕೊಳೆಯುವ ರೋಗ, ಚಿಬ್ಬು ರೋಗ ಮತ್ತು ಕಂದು ಚುಕ್ಕೆ ರೋಗ. ಅತಿಯಾದ ಮಳೆ, ಶೀತ ಮತ್ತು ತೋಟದಲ್ಲಿ ನೀರು ಸರಾಗವಾಗಿ ಹರಿದು ಹೋಗದಿದ್ದ ಸಮಯದಲ್ಲಿ ಈ ರೋಗಗಳು ಗಮನಿಸಬಹುದು. ರೋಗಗಳ ಲಕ್ಷಣಗಳೆಂದರೆ ಮೊದಲಿಗೆ ಕಾಂಡದ ಮೇಲೆ ಅಥವಾ ಅಂಚಿನಲ್ಲಿ ಸಣ್ಣ ಚುಕ್ಕೆಗಳು ಕಂಡು ಬಂದು ನಂತರ ರೋಗ ಉಲ್ಬಣಗೊಂಡಂತೆ ಚುಕ್ಕೆಗಳು ಸಹ ಕೇಂದ್ರೀಕರಿಸಿ ವೃತ್ತಾಕಾರದ ಮಚ್ಚೆಗಳಾಗಿ ಪರಿವರ್ತನೆಗೊಳ್ಳುತ್ತವೆ. ಕೊನೆಯ ಹಂತದಲ್ಲಿ ಕಾಂಡವು ಸಂಪೂರ್ಣವಾಗಿ ಕೊಳೆತು ಗಿಡವು ಸಾಯಲು ಪ್ರಾರಂಭಿಸುತ್ತದೆ. ಅದಕ್ಕಾಗಿ ನಾವು ಸಮಗ್ರ ರೋಗ ನಿರ್ವಹಣೆಯನ್ನ ಮಾಡಿದರೆ ಬಹಳ ಒಳ್ಳೆಯದು. ಅತಿ ಹೆಚ್ಚು ನೀರನ್ನು ಗಿಡಗಳಿಗೆ ಒದಗಿಸಬಾರದು. ಏರು ಮಡಿ ಮಾಡಿ ಗಿಡಗಳನ್ನು ನಾಟಿ ಮಾಡಬೇಕಾಗುತ್ತದೆ. ನಾಟಿ ಮಾಡುವ ಪೂರ್ವದಲ್ಲಿ ಮಡಿಗಳಿಗೆ ಈ ಸಾವಯವ ಅಂಶಗಳಲ್ಲಿ ಟ್ರೈಕೋಡರ್ಮಾ ಮತ್ತು ಬೇವಿನ ಹಿಂಡಿಯನ್ನು ಮಿಶ್ರಣ ಮಾಡಬೇಕಾಗುತ್ತದೆ. ಇವು ಈ ರೋಗ ನಿರೋಧಕ ಶಕ್ತಿಯನ್ನು ಒದಗಿಸುತ್ತವೆ. ತೋಟದಲ್ಲಿ ಬಿದ್ದಂತಹ ನೀರು ಸರಾಗವಾಗಿ ಬಸಿದು ಹೋಗುವ ಹಾಗೆ ಬಸಿಗಾಲುವೆಯನ್ನ ಇಳಿಜಾರಿಗನುಗುಣವಾಗಿ ನಿರ್ಮಿಸುವುದು ಬಹಳ ಮುಖ್ಯ. ಹೀಗೆ ಮಾಡಿದರೆ ತೋಟದಲ್ಲಿ ಶೀತದ
ಉಂಟಾಗುವಂತಹ ಒಂದು ಸಂದರ್ಭ ಕಡಿಮೆ ಇರುತ್ತದೆ. ಇದರಿಂದ ನಾವು ರೋಗವನ್ನು ಸಹ ನಿಧಾನವಾಗಿ ತಡೆಗಟ್ಟಬಹುದು. ಇನ್ನು ಕ್ಲೋರಾಥೆಲಿನಾಲ್ ಅಥವಾ ಮ್ಯಾಂಕೋಜೆಬ್ 2 ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸುವುದರಿಂದ ಈ ರೋಗವನ್ನು ನಿಯಂತ್ರಣ ಮಾಡಬಹುದು. ಇನ್ನು ಸಮಗ್ರ ಕೀಟ ನಿರ್ವಹಣೆಗೆ ಬಂದಾಗ ಈ ಒಂದು ಕಮಲದ ಹಣ್ಣಿನ ಗಿಡಗಳು ಕೀಟ ಬಾಧೆಗೊಳಗಾಗುವುದು ಬಹಳ ಕಡಿಮೆ. ಅವುಗಳಲ್ಲಿ ಇರುವೆ, ಈ ಹಿಟ್ಟು ತಿಗಣೆ ಇರಬಹುದು ಅಥವಾ ಈ ಕಾಂಡ ಕೊರಕದ ಹುಳು ಆಗಿರಬಹುದು, ಗೆದ್ದಿಲು ಮತ್ತೆ ಥ್ರಿಪ್ಸ್ ಅಥವಾ ಜಂತು ಹುಳುಗಳು ಇರುವೆ ಸಾಮಾನ್ಯವಾಗಿ ಕಂಡುಬರುತ್ತವೆ. ಸರಿಯಾದ ಅಂತರ ಬೇಸಾಯ, ಮಾಗಿ ಉಳುಮೆ ಮತ್ತು ಪೋಷಕಾಂಶಗಳ ನಿರ್ವಹಣೆಯಿಂದ ಈ ಕೀಟದ ಬಾಧೆಯನ್ನು ನಾವು ಬಹಳ ಸರಳವಾಗಿ ನಿಯಂತ್ರಿಸಬಹುದು. ಗಿಡಗಳ ಆಕಾರ ಮತ್ತು ಬೇಡವಾದ ಅಥವಾ ಒತ್ತೊತ್ತಾಗಿ ಬೆಳೆದ ಎಲೆಗಳನ್ನ ನಿರಂತರವಾಗಿ ನಾವು ಚಾಟಣಿ ಮಾಡಬೇಕಾಗುತ್ತದೆ. ಅಂತಂದ್ರೆ ನಾವು ಅವಾಗವಾಗ ಚೆನ್ನಾಗಿ ಕಟ್ ಮಾಡ್ಕೊಂಡ್ಬಿಟ್ರೆ ಅದಕ್ಕೆ ನಾವು ಬೇಕಾಗುವಂತಹ ಗಾಳಿ ಬೆಳಕು ಚೆನ್ನಾಗಿ ಬೀಳುವಂತೆ ಮಾಡಿದ್ರೆ ಇದರಲ್ಲಿ ನಮಗೆ ಸಾಮಾನ್ಯವಾಗಿ ಕೀಟಹಾವಳಿಗಳು ಕಡಿಮೆ ಮಾಡಬಹುದು. ಹಾಗೆಯೇ ಸರಿಯಾದ ಸಮಯದಲ್ಲಿ ಮಾಗಿದ ಹಣ್ಣನ್ನು ಕಟಾವು ಮಾಡಿದ್ದಲ್ಲಿ ಇರುವೆಗಳ ಹಾವಳಿಯನ್ನು ಸಹ ನಾವು ತಡೆಗಟ್ಟಬಹುದು. ಈ ಒಂದು ಕೀಟ ಬಾಧೆ ಕಂಡು ಬಂದಾಗ 1% ಬೇವಿನ ಎಣ್ಣೆಯನ್ನ 1 ಮಿಲಿ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬಹುದು. ಈ ಬೇವಿನ ಎಣ್ಣೆಯಲ್ಲಿ ಸುಮಾರಷ್ಟು ಟೈಪ್ ಇದೆ. ಅದರಲ್ಲಿ 500 ppm ಇದೆ, 1000 ppm, 5000 ppm, 10,000 ppm ತಗೊಂಡಿದೆ. ಆ ಒಂದು ppm ಗೆ ಅನುಗುಣವಾಗಿ ನಾವು 1 ಮಿಲಿ, 2 ಮಿಲಿ ಅಥವಾ 3 ಮಿಲಿಯನ್ನು ಸಹ ಮಿಶ್ರಣ ಮಾಡ್ಕೊಂಡ್ಬಿಟ್ಟು ಸಿಂಪಡಿಸಿದ್ರೆ ಈ ಒಂದು ಕೀಟದ ಒಂದು ಹಾವಳಿಯನ್ನು ನಾವು ಕಡಿಮೆ ಮಾಡಬಹುದು. ಹೀಗೆ ಈ ಬೆಳೆಯ ರೋಗ ಮತ್ತು ಕೀಟ ನಿರ್ವಹಣೆಯನ್ನು ಹೇಳಿದ್ದೇನೆ. ಡಾಕ್ಟರ್, ಈಗ ತಾವು ಕೂಡ ಒಬ್ಬ ವಿಸ್ತರಣಾ ಅಧಿಕಾರಿಯಾಗಿ, ವಿಜ್ಞಾನಿ ಅಲ್ಲದೇ ವಿಸ್ತರಣಾ ಅಧಿಕಾರಿಯಾಗಿ ಕೂಡ ತಾವು ಸೇವೆ ಸಲ್ಲಿಸ್ತಾ ಇದ್ದೀರಾ. ಈಗ ಈ ಒಂದು ಹಣ್ಣಿನ ಏನು ಕಮಲದ ಹಣ್ಣು ಅಥವಾ ಡ್ರ್ಯಾಗನ್ ಹಣ್ಣಿನ ಒಂದು ಮಾರುಕಟ್ಟೆ ವ್ಯವಸ್ಥೆಗೆ ಬಂದರೆ ಸದ್ಯ ಯಾವ ರೀತಿಯಿಂದ ಇದೆ? ಆಮೇಲೆ ಇದರಲ್ಲಿ ಏನಾದರೂ ತೊಂದರೆ ಆಗ್ತಾ ಇದೆಯಾ ರೈತರಿಗೆ ಮಾರುಕಟ್ಟೆ ನಿರ್ವಹಣೆ ಮಾಡೋದ್ರಲ್ಲಿ ಅಂತ ಸ್ವಲ್ಪ ಹೇಳ್ತೀರಾ ಸರ್? ಸರ್, ಇದು ಹೊಸ ಒಂದು ಹಣ್ಣಿನ ಬೆಳೆಯಾಗಿ ಮಾರುಕಟ್ಟೆ ಹೊರಹೊಮ್ಮಿದೆ. ಮೊದಲನೇದಾಗಿ ರೈತರಿಗೆ ಇದು ಒಳ್ಳೆಯ ಲಾಭವನ್ನು ಕೊಟ್ಟಿದೆ. ಅತಿ ಹೆಚ್ಚು ಲಾಭವನ್ನು ಸಹ ತಂದು ಕೊಟ್ಟಂತಹ ಬೆಳೆಯಲ್ಲಿ ಇದು ಸಹ ಒಂದು. ಇದು ಒಳ್ಳೆ ಇಳುವರಿಯನ್ನು ಕೊಡುತ್ತೆ. ಸಾಮಾನ್ಯವಾಗಿ ರೈತರಿಗೂ ಸಹ ಹೋಲ್ಸೇಲ್ ಅಲ್ಲಿ ಹೋದಾಗ ಕನಿಷ್ಠ ಕೂಡ ನಮಗೆ 70 ರೂಪಾಯಿ ಪ್ರತಿ ಕೆಜಿಗೆ, 60 ರೂಪಾಯಿ ಅಷ್ಟು ಸಿಕ್ಕಿದ್ದು ಉಂಟು. ಪ್ರಾರಂಭದಲ್ಲಿ ಕೂಡ ಹೊಸ ಬೆಳೆಯನ್ನು ಮಾಡಿದ ರೈತರುಗಳಿಗೆ ಸಾಮಾನ್ಯವಾಗಿ 100 ರೂಪಾಯಿ 1 ಕೆಜಿಗೂ ಸಹ ಏನು ತೊಂದರೆಗಳು ಬಂದ್ಬಿಟ್ಟು ತಗೊಂಡು ಹೋಗಿದ್ದಾರೆ. ಅಂತ ಸಮಯದಲ್ಲಿ ಕೂಡ ರೈತರಿಗೆ ಬಹಳಷ್ಟು ಲಾಭ ಅನ್ನೋದು ತಂದು ಕೊಟ್ಟಿದೆ. ಸೊ ಮತ್ತೆ ಈ ಮಾರುಕಟ್ಟೆ ಅಂತ ಬಂದಾಗ ಇದನ್ನ ನಾವು ಸಾಮಾನ್ಯವಾಗಿ ಇದೇ ನಮ್ಮ ಶಿವಮೊಗ್ಗದಲ್ಲಿ ಸಹ ನೋಡಬಹುದು. ಇತ್ತೀಚೆಗೆ ನಮ್ಮ ಮಾರುಕಟ್ಟೆಯಲ್ಲೂ ಸಹ ಇವನ್ ಇನ್ನು ರೋಡ್ ಬದಿ ಮಾರ್ತಾರಲ್ವಾ, ಕಾರ್ಟ್ಗಳಲ್ಲಿ ಸಹ ಇದು ಸಿಗ್ತಿದೆ. ಆ ಒಂದು ಸೀಸನ್ಗೆ ಅನುಗುಣವಾಗಿ ನೋಡಿ, ಇದು ಬೇರೆ ಹಣ್ಣಿನ ತರ ಅಲ್ಲ. ಬೇರೆ ಹಣ್ಣಾದ್ರೆ ನೋಡಿ ಸಾಮಾನ್ಯವಾಗಿ ಈ AC ರೂಮ್ ಇಟ್ಟು ಮಾರ್ತಾರೆ. ಸಾಮಾನ್ಯವಾಗಿ ಉದಾಹರಣೆಗೆ ರಿಲಯನ್ಸ್ ಸ್ಟೋರ್ ಆಗಿರ್ಬೋದು ಅಥವಾ ಮೋರ್ ಇರ್ಬೋದು ಅಂತ ಇಟ್ಟು ಮಾರ್ತಾರೆ. ಬಟ್ ಈ ಹಣ್ಣು ಮಾತ್ರ ಪ್ರಾರಂಭದಲ್ಲಿ ಸಹ ಇದು ಇವನ್ ಸಾಮಾನ್ಯವಾಗಿ ಬೀದಿಯಲ್ಲೂ ಸಹ ಇದನ್ನ ಒಬ್ಬ ಸಾಮಾನ್ಯ ಮನುಷ್ಯನು ಕೂಡ ಅದನ್ನ ಮಾರುವಂತ ಸ್ಥಿತಿಯಲ್ಲಿ ಇರುತ್ತೆ. ಹಾಗಾಗ್ಬಿಟ್ಟು ಇದನ್ನ ಒಬ್ಬ ಸಾಮಾನ್ಯ ರೈತರು ಸಾಮಾನ್ಯ ಮನುಷ್ಯನು ಕೂಡ ಇದನ್ನ ತಿಂದ್ಬಿಟ್ಟು ಅದನ್ನ ಟೇಸ್ಟ್ ಅನ್ನ ನೋಡ್ಲಿಕ್ಕೆ ಸಿಗ್ತಿದೆ. ಹಾಗಾಗ್ಬಿಟ್ಟು ಇದು ಒಂದು ಒಳ್ಳೆಯ ಬೆಳೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ಈಗ ತಮ್ಮ ಸಂಪರ್ಕಕ್ಕೆ ಬಂದ್ರೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಪಡೆಯುವುದಾದಲ್ಲಿ ದೂರವಾಣಿ ಸಂಖ್ಯೆ ಕೊಡಿ ಸರ್. ನನ್ನ ಸಂಪರ್ಕ ಸಂಖ್ಯೆ 990000919832. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದ ಸರ್. ಇದುವರೆಗೆ ತಾವು ಡ್ರ್ಯಾಗನ್ ಹಣ್ಣು, ಕಮಲದ ಹಣ್ಣಿನ ಒಂದು ಆಧುನಿಕ ಬೇಸಾಯ ಕುರಿತು ಸಂಪೂರ್ಣ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ತಿಳಿಸಿಕೊಟ್ಟಿದ್ದೀರಾ. ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಇನ್ನೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ನಮಸ್ಕಾರ ಸರ್. ನಮಸ್ಕಾರಗಳು. ರೈತ ಬಾಂಧವರೇ ಹಾಗೂ ಕೇಳುಗರೆ, ಪ್ರತಿದಿನ ಸಂಜೆ 6:50ಕ್ಕೆ ಮೂಡಿಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತು ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 94872600. ಇನ್ನೊಮ್ಮೆ ಕೇಳಿ: 9481572600.